ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ತುಂಬಾ ಆರೋಗ್ಯಕರವಾದ ಹೆಲ್ದಿ ಡ್ರಿಂಕ್ಸನ್ನು ನಾನಿಲ್ಲಿ ಮಾಡ್ತಿದ್ದೀನಿ. ಕಿಡ್ನಿ ಸ್ಟೋನ್ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ ಇದ್ದರೆ ಈ ಜ್ಯೂಸ್ ರಾಮಬಾಣ ಅಂತಲೇ ಹೇಳ್ಬೋದು. 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಈ ಜ್ಯೂಸನ್ನು ಕುಡಿತಾ ಇದ್ರೆ ನಿಧಾನವಾಗಿ ಕಿಡ್ನಿ ಸ್ಟೋನ್ ಎಲ್ಲ ಕರಗೋಗುತ್ತೆ. ನಾನು ಇವಾಗ ಈ ಬಾಳೆದಿಂಡನ್ನು ತೆಗೆದುಕೊಂಡಿದ್ದೀನಿ. ಮೇಲಿನ ಲೇಯರ್ ಎಲ್ಲ ನೀವು ಕಟ್ ಮಾಡಿ ತೆಗಿಬೇಕು. ಒಳಗಡೆ ವೈಟ್ ಕಲರ್ ದಿಂಡು ಇರುತ್ತಲ್ಲ, ಅದನ್ನಷ್ಟೇ ಯೂಸ್ ಮಾಡಬೇಕು. ಬಾಳೆಗೊನೆ ಬಿಟ್ಟಿರುತ್ತಲ್ಲ, ಆ ಗಿಡವನ್ನು ಕಟ್ ಮಾಡಿ ಆ ಬಾಳೆದಿಂಡನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಅದನ್ನೇ ಯೂಸ್ ಮಾಡಬೇಕು. ಆ ಕಡೆ ಈ ಕಡೆ ಎಡ್ಜಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು. ನೀವು ಫ್ರೆಶ್ ಆಗಿ ಇವಾಗಲೇ ಮಾಡಬೇಕಾದ್ರೆ ಈ ಥರ ಕಟ್ ಮಾಡಿ ನೀವು ಯೂಸ್ ಮಾಡ್ಬೋದು. ಇಲ್ಲ ನಾವು ಸ್ವಲ್ಪ ಹೊತ್ತು ಬಿಟ್ಟು ಯೂಸ್ ಮಾಡ್ಬೋದಾದರೆ ಮಜ್ಜಿಗೆ ನೀರಲ್ಲಿ ನೀವು ಹಾಕಿ ಇದನ್ನು ಯೂಸ್ ಮಾಡ್ಬೋದು. ಸ್ಟೋನು 3 mm ಕಡಿಮೆ ಇದ್ದರೆ ಈ ಜ್ಯೂಸ್ ತುಂಬಾ ಹೆಲ್ಪ್ ಆಗುತ್ತೆ. ಕಿಡ್ನಿ ಸ್ಟೋನು 3 mm ಸ್ವಲ್ಪ ದೊಡ್ಡದಾದರೆ ಡಾಕ್ಟರ್ನ ಭೇಟಿ ಮಾಡಿ ಸಜೆಷನ್ ಪ್ರಕಾರ ನೀವು ಮಾಡಿ. ಈ ಥರ ನಾನು ರೌಂಡಾಗಿ ಕಟ್ ಮಾಡ್ತಿದ್ದೀನಿ. ಅದೇ ರೌಂಡನ್ನು ಇವಾಗ 4 ಭಾಗವಾಗಿ ನಾನು ಕಟ್ ಮಾಡಿ ಈ ಥರ ಮಾಡ್ಕೋಬೇಕು. ಈ ಬಾಳೆದಿಂಡಿನ ಜ್ಯೂಸನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ನೀವು ಸೇವಿಸಬೇಕು. ಜ್ಯೂಸನ್ನು ಕುಡಿದ ನಂತರ ಯಾವುದೇ ರೀತಿಯಲ್ಲಿ ಅರ್ಧ ಗಂಟೆವರೆಗೂ ನೀವು ಟಿಫನನ್ನು ಮಾಡಬಾರ್ದು. ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಸೇವಿಸಿರೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ. ನೀವು ವೀಕ್ಲಿ 1 ಟೈಮು ಅಥವಾ 15 ಡೇಸ್ಗೆ 1 ಟೈಮ್ ಆದರೂ ನೀವು ಕುಡಿದ್ರೆ ತುಂಬಾ ಒಳ್ಳೆಯದು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಹಾಗೆ ನಿಂಬೆಹಣ್ಣನ್ನು ಹಾಕಬೇಕು. ಅರ್ಧ ನಿಂಬೆಹಣ್ಣನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ನೀವು ಉಪ್ಪಿನ ಬದಲಾಗಿ ಸೈಂಧವ ಲವಣ ಇದ್ದರೆ ನೀವು ಹಾಕ್ಬೋದು. ನಾನು 5 ಕಾಳುಮೆಣಸನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಕಾಳುಮೆಣಸು ಹಾಕೋದ್ರಿಂದ ಕೋಲ್ಡ್ ಆಗೋದಿಲ್ಲ. ನೀವು ಕಾಳುಮೆಣಸು ಬದಲಾಗಿ ನೀವು ಜೀರಿಗೆಯನ್ನು ಇದಕ್ಕೆ ಸೇರಿಸ್ಬೋದು. ನಾನಿವಾಗ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ತಿದ್ದೀನಿ. ನೀರನ್ನು ಹಾಕಿ ಈ ಜ್ಯೂಸನ್ನು ಮಾಡಬೇಕು. ನೀವು ಹಾಗೆ ಡೈರೆಕ್ಟಾಗಿ ಮಾಡಬಾರ್ದು. ಹೊಸಬ್ರು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಇವಾಗ ಜ್ಯೂಸ್ ರೆಡಿಯಾಗಿದೆ. ಇವಾಗ ಒಂದು ಕಂಟೈನರ್ನಲ್ಲಿ ಇದನ್ನು ಸೋಸ್ಕೋಬೇಕು. ಇದೇ ರೀತಿಯಾಗಿ ನೀವು ಮಾಡ್ತಾ ಬನ್ನಿ. ಕಿಡ್ನಿ ಸ್ಟೋನ್ ಎಲ್ಲ ಕ್ಲಿಯರ್ ಆಗುತ್ತೆ. ನೀವು ವೀಕ್ಲಿ 1 ಟೈಮು 15 ಡೇಸ್ಗೆ 1 ಟೈಮು ನಿಮಗೆ ಅವೈಲೇಬಲ್ ಇದ್ದರೆ ಈ ಥರ ಜ್ಯೂಸನ್ನು ಮಾಡಿ ಕುಡಿತಾ ಬರಬೇಕು. ಕಿಡ್ನಿ ಸ್ಟೋನ್ ಇರೋರು ಯೂಸ್ ಮಾಡಬೇಕಂತ ಅಲ್ಲ, ನಾರ್ಮಲ್ ಇರೋರು ಸಹಿತ ಈ ಜ್ಯೂಸನ್ನು ಯೂಸ್ ಮಾಡ್ಬೋದು. ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ತುಂಬಾ ಆರೋಗ್ಯಕ್ಕೆ ಈ ಜ್ಯೂಸ್ ತುಂಬಾ ಒಳ್ಳೆಯದು. ಫಸ್ಟ್ ಟೈಮ್ ನೀವು ಬಾಳೆದಿಂಡಿನ ಜ್ಯೂಸನ್ನು ಕುಡಿಯೋದಾದರೆ ಒಂದು 1/4 ಕಪ್ನಷ್ಟು ನೀವು ಕುಡಿದು ನೋಡಿ. ಆಮೇಲೆ ರೆಗ್ಯುಲರ್ ಆಗಿ ನೀವು ಅರ್ಧ ಕಪ್ಪು 1 ಕಪ್ನಷ್ಟು ಯೂಸ್ ಮಾಡ್ಕೋಬೋದು. ಇವಾಗ ರೆಡಿಯಾಗಿದೆ ಬಾಳೆದಿಂಡಿನ ಜ್ಯೂಸು. ಈ ಬಾಳೆದಿಂಡಿನಲ್ಲಿ ನೀವು ಬಾಳೆದಿಂಡಿನ ಪಲ್ಯ, ಜ್ಯೂಸ್ ಅಥವಾ ರಾಯ್ತ ನೀವು ಏನಾದರೂ ನೀವು ಮಾಡ್ಕೋಬೋದು. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಾ ಇದ್ದಾರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ಥರದ ಹೆಲ್ದಿಯಾದ ಡ್ರಿಂಕ್ಸ್ ಅಥವಾ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.